ಅಪ್ಪ ಭಗವಂತ ನಿನ್ ಸನ್ನಿಧಿಗೆ ಬಂದೀನಿ. ಹೇಗಾದ್ರೂ ಮಾಡಿ ಜಯಮ್ಮನ ಹೊರಗೆ ಕರ್ಕಬರ ಮಾರ್ಗ ನೀನೇ ತೋರಿಸ್ಬೇಕಪ್ಪ. ಏ ಲಕ್ಷ್ಮಿ, ಹಂಪಿಗೆ ಬಂದೀವಿ, ನೀನೇನೆ ಹಿಂಗೆ ಹೊಳೆ ಹತ್ರ ನಿಂತ್ಕೊಂಡು ಏನೇ ಯೋಚನೆ ಮಾಡಕತ್ತಿ? ಏನೈತೆ? ಏನ್ ಹಂಗಂತೂ ಜಯಮ್ಮಂದೆ ಯೋಚನೆ ಆಗ್ಬಿಟ್ಟೈತೆ ಕಣೆ, ಹೆಂಗ ಬಿಡಿಸ್ಕೊಂಬರೋದು ಅಂತೇಳಿ. ನೋಡು ಹೆಂಗ ಟೇಷನ್ ಕೇಳ್ಕೊಂಡು ಹೋಗ್ಬಿಟ್ಟವ್ರ ಡೇಟಾಲು ಅವಳು ತಪ್ಪಿಲ್ಲ ಕಣೆ. ನೀನು ಮಾತ್ರ ಅವ್ರ ಬಗ್ಗೆ ಚಿಂತೆ ಮಾಡ್ತಿ ಕಣೆ, ಅವಳ ಬಗ್ಗೆ. ಆದ್ರೆ ಆಕೆ ಮಾತ್ರ ಒಂದಿನ ನಿನ್ನ ಬಗ್ಗೆ ಚಿಂತೆ ಮಾಡಾಳ. ನಿನ್ಗೆ ಕೆಟ್ಟದಲ್ಲಿ ನಿನ್ಗೆ ನಿನ್ನ ಮಕ್ಳಿಗೆ ಅಂತೇಳಿ ಬರೀ ಕೆಟ್ಟದ್ದೇ ಬಯಸೋಳು, ನೀನೇ ಅವಳು ಒಳ್ಳೇದು ಬಯಸ್ತಿ. ಮಂದಿ ಹೇಳ್ತಿಂತಾರಂತೇಳಿ ನಾವು ಹೇಳ್ತಿನ್ನಕ್ಕಾಗ್ತವೇನ? ಅವ್ರು ತಿಂದಿದ್ದ ಅವ್ರಿಗೆ ನಮಗೆ ಹೇಳ್ತಿನ್ನ ಅಂತ ಹಣೆ ಬರ ಬರ್ತಾವ. ಅವ್ರು ತಿನ್ನೋದು ತಿನ್ಲಿ, ಅವ್ರು ಮಾಡ್ತಾರ ಅಂತೇಳಿ ನಾವು ಮಾಡೋಕ್ಕಾಗಕ್ಕಿಲ್ಲ. ಅವಳು ನನಗೆ ವರ್ಷೆ ಆಗ ವಾರ್ಗಿತ್ತಿ ಆಗ್ಬೇಕು, ಅಕ್ಕ ಆಗ್ಬೇಕಾದ್ರೆ ಆಗುವ. ಆಕೆ ಬೇಸ್ ಮಾಡಲಿ ಮಾಡದೆ ಹೋಗ್ಲಿ, ಅವಾಗ ನನ್ನ ಗಂಡ ಹೋದಾಗ ಮಾತಾಡಿರ್ಬೋದು, ಹಂಗನ್ಕಂಡು ಹಂಗೆ ಬಿಟ್ಬಿಡೋಕ್ಕಾಗ್ತಾವ? ಅಯ್ಯೋ, ನಿನ್ಗಿರ ಕನಿಕರ ನನಗಿಲ್ಲಮ್ಮ. ಸರಿ, ನೀನು ಯಾವಾಗಲಾರು ಯೋಚನೆ ಮಾಡ್ಕೊಂಡು ಪಟ್ನ ಬಾ, ನಾನು ಹೋಗ್ತೀನಿ. ಇವಳುಗಳು ಚಂದ ಆಯ್ತು ಕಣ. ಇವಳಿಗೆ ಮಾತ್ರ ಯಾರು ಒಳ್ಳೇದಲ್ಲ ಅಂತ ಬಯಸಕ್ಕಿಲ್ಲ, ಇವಳು ಮಾತ್ರ ಎಲ್ಲರಿಗೂ ಬೈಸ್ಕೊಂಡು ಕುತ್ಕೊತಾಳೆ. ಹೇ, ಎಂಥ ಹುಡುಗಿ, ಏನು ಬುದ್ಧಿ ಕಲ್ತಾಳು. ಅಪ್ಪ ವಿರೂಪಾಕ್ಷ ದೇವ್ರೆ, ನೀನೇ ಕಾಪಾಡಪ್ಪ. ಹಂಗಾದ್ರೂ ಮಾಡಿ ಜಯಮ್ಮನ ಹೊರಗೆ ಬರೋ ಥರ ಮಾಡಪ್ಪ. ನಾನು ನಿನ್ನ ಹತ್ರ ಇನ್ನೇನು ಬೇಡ್ಕೊಳ್ಳಲ್ಲ. ನೋಡ, ಭಗವಂತನ ಹತ್ರನೂ ಅದನ್ನೇ ಕೇಳ್ಕೊಂತಾಳೆ. ಇಷ್ಟು ದೂರಕ್ಕೆ ಕೇಳಕತ್ತೈತಿ, ಅಷ್ಟು ಜೋರಾಗಿ ಕಿರ್ಚ್ಕೊಂಡು ಕೇಳಕತ್ತಾಳೆ. ಹೇ, ಇವಳ್ದೊಳೆ ಚಂದ ಆಯ್ತು ತಕ. ಇವಳಿಗೆ ಯಾವಾಗ ಕೆಟ್ಟ ಬುದ್ಧಿ ಬರುತ್ತೆ ನಾನಂತ ಕಾಣಿ. ಕೆಟ್ಟಿ ಅದೇನೋ ಅಂತಾರಲ್ಲ ಬುದ್ಧಿಗೆಟ್ರು ಅಂತೇಳಿ ಹಂಗಾಗ್ತಾಳೆ ಅಷ್ಟೇ. ನೋಡ್ತೀರಿ. ಶೈಲಜಾ ಯಾಕೆ ಫೋನ್ ಮಾಡಕತ್ತಾಳ? ರಿಸೀವ್ ಮಾಡಿ ಕೇಳಮ್ಮ. ಹಲೋ ಶೈಲಜಾ, ಹೇಳೆ, ಎದಕ್ಕೆ ಫೋನ್ ಹಚ್ಚಿ? ಏ ಲಕ್ಷ್ಮಿ, ನೀನು ಮೊನ್ನೆ ಇದು ನಿಮ್ಮೂರೊಂದೊಂದು ಕೇಸ್ ಬಂದಿತ್ತಲ್ಲೇ, ಅದನ್ನ ಪ್ರೈವೇಟ್ ಹಾಸ್ಪಿಟ್ಲಿಗೆ ಸೇರ್ಸಂತೇಳಿ ನಮ್ಮ ಹಾಸ್ಪಿಟ್ಲಿಗೆ ಸೇರಿಸಿದಲ್ಲ, ಅವನಿನ್ನ ಬದುಕವನೇ ಕಣೆ, ಚಿನ್ನು ಅನ್ನೋ ಹುಡುಗ. ಏನೇ ಹೇಳ್ತಿದ್ಯಾ? ನೀನು ಹೇಳ್ತಿರೋ ದಿಟ ಏನೇ? ಈಗ ತಾನೇ ಭಗವಂತನ ಹತ್ರ ಕೈ ಮುಗಿದು ಕೇಳ್ಕೊಂತಿದ್ದೆ ಕಣೆ, ಅವ್ನು ಬದುಕಬೇಕು ಅಂತೇಳಿ. ಯಪ್ಪ, ಹೆಂಗೋ ಬದುಕಣ್ಣಲ್ಲ, ಜೀವ ಬಂದಂಗಾಯ್ತು ನೋಡು. ಹ್ಞೂ ಕಣೆ, ಆದರೆ ಅವ್ನು ಉಸಿರಾಡಕತ್ತಾನೆ. ಆದರೆ ಅವನಿಗೆ ಯಾವುದು ಮೈಂಡಲ್ಲಿ ಫ್ಲಾಶ್ ಆಗಿಲ್ಲ ಕಣೆ. ಟ್ರೀಟ್ಮೆಂಟ್ ಕೊಡಬೇಕು. ನಾನು ಒಂದು 2 ತಿಂಗಳು ಇಲ್ಲೇ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡ್ತೀನಿ. ಅವ್ರ ಮನೆಯವ್ರಿಗೆ ಏನಾರು ತಿಳಿಸ್ಬೇಕಾ ಹೆಂಗ ನಿಮ್ಮೂರವ್ರಿಗೆ? ಏ ಕಿತ್ತದೊಳೆ ಹಂಗೇನಾರು ಮಾಡ್ಬಿಟ್ಬಿಟ್ಟು ಕಣೆ. ಹಂಗೇನಾರು ಮಾಡ್ಬಿಟ್ರ ನಾನು ಅನ್ಕೊಂಡ್ರ ಪ್ಲಾನ್ ಯಾವುದೂ ಆಗಕ್ಕಿಲ್ಲ. ಈಗ ಜಯಮ್ಮನ ಹೆಂಗ್ 6 ಸಾವಿರ ಯಾರು ಮಾಡಿರೋದು? ನನಗಂತೂ ಆ ಸುಧನ್ ಮ್ಯಾಗ ಡೌಟ್ ಐತಿ ಕಣೆ. ಆ ಸುಧನ್ ಮಾತ್ರ ಸುಮ್ಮನೆ ಬಿಡಬಾರ್ದು. ಏನೇ ಹೇಳ್ತಿದ್ಯಾ ಲಕ್ಷ್ಮಿ? ಸುಧಾ ಏನೇ ಮಾಡಿರೋದಿದ್ನಾ? ಅವಳು ಮಾಡೋವಳಂದ್ರೆ ಸುಮ್ಮನೆ ಮಾತ್ರ ಬಿಡೋದು ಬೇಡ ಕಣೆ ಲಕ್ಷ್ಮಿ. ನೀನು ಸಪೋರ್ಟಿಗೆ ನಾನು ನಿಲ್ತೀನಿ, ಯೋಚನೆ ಮಾಡಕ್ಕೆ ಹೋಗ್ಬೇಡ. ಏನಾಗೈತಿ ಏನು ಎತ್ತ ಅಂತೇಳಿ ಇವನ ಹತ್ರ ಎಲ್ಲ ಬಾಯ್ಬಿಡ್ಸ್ಕೊಂಡು ರೆಕಾರ್ಡ್ ಮಾಡ್ಕೊತೀನಿ ಫೋನಾಗ, ಸರಿ ಏನಾ? ಹ್ಞೂ ಕಣೆ, ಇನ್ನೂ 1 ತಿಂಗಳು 2 ತಿಂಗಳು ಟ್ರೀಟ್ಮೆಂಟ್ ಮಾಡ್ಬೇಕಂತೀಯಲ್ಲ, ಮಾಡು. ಆದರೆ ಎಲ್ಲರಿಗೂ ಸತ್ತವನೆ ಅಂತೇಳಿ ಡೆತ್ ಸರ್ಟಿಫಿಕೇಟ್ ಕೊಟ್ಬಿಡೆ. ಕೇಳಿಸ್ತಾ? ಅವನು ಚೆನ್ನಾಗಾಗೋವರೆಗೂ ಯಾರಿಗೂ ಅವ್ನು ಬದುಕವನೆ ಅಂತ ಗೊತ್ತಾಗಬಾರ್ದು ಅಷ್ಟೇ. ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡ ಲಕ್ಷ್ಮಿ. ಅವನನ್ನೇ ಪರಿಸ್ಥಿತಿ ತರ್ತೀನಿ ನೋಡ್ತಿರೋ. ಅವಳು ಸುಧನ್ ಮಾತ್ರ ನನಗೂ ಅವಳು ವೈರಿನೇ ಕಣೆ. ಎಷ್ಟು ವರ್ಷದವಿಂದ ಹಾಗೆ ಸಾಧಿಸ್ಕೊಂಡು ಕೂತಿದ್ದೀನಿ ಗೊತ್ತಾ? ಹ್ಞೂ ಕಣೆ, ಅವಳ ಮಾಡ್ರ ಅನೇಕೆ ಹಾಗೆ ಆಗ್ತವೆ. ಚಾಕು ತೆಗೆದು ಹಂಗೇನೆ ಚುಚ್ಚಿಬಿಡೋದು, ಅವಳೇ ಚುಚ್ಚಿರೋದು ಅನ್ನೋ ನನಗೆ ಕನ್ಫರ್ಮ್ ಆಗಿ ಗೊತ್ತೈತಿ. ಪೊಲೀಸರು ಅವಳು ಚೈಲ ಅಲ್ಲ, ಅದಕ್ಕೆ ಈಗ ಪೊಲೀಸರು ಬಂದ್ರೂ ಪೋಸ್ಟ್ ಮಾರ್ಟಮ್ ಬೇರೆ ಯಾವ್ದಾರು ಡೆಡ್ ಬಾಡಿ ಕೊಟ್ಬಿಟ್ಟು ಪೋಸ್ಟ್ ಮಾರ್ಟಮ್ ಮಾಡಿವೆ ಅಂತೇಳಿ ಯಾಮಾರಿಸ್ಬಿಡು, ಸರಿ ಏನಾ? ನೀನು ಅದ್ರ ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬೇಡ ಲಕ್ಷ್ಮಿ. ಅವ್ನು ಚಿನ್ನು ಅನ್ನೋ ಹುಡುಗ ಬದುಕವನೆ, ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಅವನೇನು ಎತ್ತ ರೆಡಿ ಮಾಡೋ ಜವಾಬ್ದಾರಿ ನಂದೈತಿ, ಸರಿ ಏನಾ? ಬೇಗ ಟ್ರೀಟ್ಮೆಂಟ್ ಕೊಟ್ಟು ರೆಡಿ ಮಾಡೋಕ್ಕಾಗಲ್ವೇನೆ? ಲಕ್ಷ್ಮಿ, ಅವನು ಒಂದಿನ ಕಾರು ರೆಡಿ ಆಗ್ಬೋದು, ಇಲ್ಲ ಒಂದು 15 ದಿನ ತಗೊಬೋದು. ಒಟ್ನಾಗ ಅವ್ರ ಬಾಡಿ ಹೆಂಗೆ ರೆಸ್ಪಾನ್ಸ್ ಮಾಡ್ತಾವ ಅದ್ರ ಮೇಲೆ ಡಿಪೆಂಡ್ ಆಗ್ತಾವ, ಸರಿನಾ? ಪ್ರಭಾಕರ, ನಾನು ಹೇಳಿಲ್ವೇನೋ ಲಕ್ಷ್ಮಿ ಇಲ್ಲಿ ಒಳೆ ಹತ್ರ ಬಂದವಳೆ ಅಂತೇಳಿ. ಈ ಕಡೆ ಬಾರೋ, ನೀನೇನೋ ಮುಂದೆ ಹೋಯ್ತಿದ್ದೆ. ಅವಳು ಫೋನಲ್ಲಿ ಮಾತಾಡ್ತಾವಳೆ. ಏನು ಮಾತಾಡ್ತಾವಳೆ ನಿಂತ್ಕೊಂಡು ಕೇಳಿಸ್ಕೊಳ್ಳೋಣ. ಅಕ್ಕ ಮಾತಾಡ್ಕೊಂಡು ನಿಂತ್ಕೊಂಡ್ರ ಅವಳು ಮಾತಾಡ್ತಿರೋದೇನು ಜೋರಾಗ ಮಾತಾಡಕತ್ತಾಳ, ಮೆಲ್ಲಗೆ ಮಾತಾಡಕತ್ತಾಳ. ಏನೋ ಮಾಡ್ತಾವ್ರೆ ಪ್ಲಾನು. ನೀನೇನಂದಿ? ತಳ್ಬಿಡು ಅಂದಿ ತಾನೆ? ಒಳಗೆ ತಳ್ಬಿಡ್ತೀನಿ, ಸುಮ್ಮನಿರು. ಹ್ಞೂ ಕಣೋ, ಮೊದಲ ಕೆಲಸ ಮಾಡು. ಅವಳಿಗೆ ಈಜು ಬರುತ್ತೆ, ಆದರೆ ಇಷ್ಟು ಒಳ್ಳೆಲ್ಲ ಎಲ್ಲಿ ಮಾಡ್ತಾಳೆ ಈಜ್ನ? ಫೋನಲ್ಲಿ ಮಾತಾಡ್ಕೊಂತ ಬಿದ್ದವಳೆ ಅಂದ್ರೆ ಗೊತ್ತಾಗಲ್ಲ. ತಳ್ಬಿಟ್ಟು ಇತ್ತಾಗ ಪಟ್ ನೋಡಿ ಬಂದ್ಬಿಡು, ಸರಿ ಏನಾ? ಹೋದ್ರೋಯ್ತಾಳ. ಅಕ್ಕ, ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಅವಳ ತಳ್ಬಿಡ್ತೀನಿ. ಏನಾರು ಹೂವು ಮುಚ್ಕೊಂಡು ಹೋಯ್ತೀನಿ, ಸುಮ್ಮನಿರು. ಹೂವು ತಂದಿರಿ, ನನ್ನ ಬೊಕ್ಕಣದಾಗ ಐತಿ ದೊಡ್ಡ ಹೂವು. ಅದನ್ನ ಹಿಡ್ಕೊಂಡ್ರೆ ಮುಕ್ತಾಗ ಯಾರಿಗೂ ಕಾಣಕ್ಕಿಲ್ಲ. ಅದನ್ನ ಹಿಡ್ಕೊಂಡು ಬಟ್ನ ತಳ್ಳಿ ಜಟ್ ನೋಡೋಯ್ತೀನಿ, ಸರಿ ಏನಾ? ಹ್ಞೂ ಕಣೋ, ಮೊದಲ ಕೆಲಸ ಮಾಡು ಜಟ್ನ. ನಾನು ಅಲ್ಲಿ ಹಿಂದೆ ಉಸ್ಕೊಂಡು ನಿಂತ್ಕೊಂತೀನಿ, ಸರಿ ಏನಾ? ಒಟ್ನಾಗ ಅವಳು ಸಾಯ್ಬೇಕಷ್ಟೇ. ಅದೆಲ್ಲ ಸರಿ ಕಣಕ್ಕ. ಅವಳು ಹಂಪಿಗೆ ಬರ್ತಾಳ ಅಂತ ನಿಂಗೆ ಹೆಂಗೆ ಗೊತ್ತಾಯ್ತು? ನಿಂಗೆ ಯಾರು ಹೇಳ್ದವರು? ಅದ್ರ ಬಾಯಿ ಮೊದಲೇ ಜೋರು. ಊರಲ್ಲೆಲ್ಲ ಹೇಳ್ಕೊಂಬಂದೈತೆ. ನಾಳೆ ನಾನು ಹಂಪಿಗೆ ಹೋಯ್ತೀನಿ ಅಂತ ಕುಣ್ಕೊಂಡು ಹೋಗ್ತಿದ್ಲಾ, ಅದಕ್ಕೆ ಒಟ್ಟು ಫಾಲೋ ಬಂದಿರ್ತಾಳ ಅಂತ ಗೊತ್ತಿತ್ತಾ? ಇವಳಿಂದನೇ ಕಣೋ ನಾವು ಹಾಳಾಗ್ಬೇಕಂದ್ರೆ, ನಾವು ಚೆನ್ನಾಗಿರ್ಬೇಕಂದ್ರೆ ಇವಳು ಸಾಯಲೇಬೇಕು. ಏನಾದರೂ ಮಾಡಿ ಪಿತೃ ಮಾಡಿ ಸಾಯಿಸ್ಬೇಕಷ್ಟೇ ನೀನು. ಯಾಕೋ ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ನೋಡ್ತೀರಿ ಹೆಂಗೆ ಸಾಯಿಸ್ತೀನಿ ಅಂತೇಳಿ. ಅವಳು ಜೀವನದಲ್ಲಿ ನೆನ್ಸ್ಕೊಬೇಕು. ಹ್ಞೂ ಕಣ್ಲಾ, ಜೀವನದಾಗ ನೆನ್ಸ್ಕೊಬೇಕು. ಆ ಥರ ಮಾಡಬೇಕು. ಒಳಗೆ ತಳ್ಬಿಡು, ಸುಮ್ಮನೆ ಹೇಳ್ತೀನಿ. ಹ್ಞೂ ಸರಿ ಕಣಕ್ಕ, ಆಯಿತು. ನೀನು ಚಟ್ನ ಹತ್ತಾಗ ನಿಂದ್ರು, ಆಮೇಲೆ ನಿನ್ನ ಮೇಲೆ ಬರ್ತಾವ. ಮೇಲೆ ನಿಂತ್ಕೊಂಡು ಬೊಕ್ಕಂಡು ನೋಡು ಸಾಯ್ತಾಳ ಇಲ್ವಾ ಅಂತೇಳಿ. ಆಮೇಲೆ ಹತ್ತಾಗ ಓಡೋಗ್ಬೇಕು, ಸರಿ ಏನಾ? ಹ್ಞೂ ಸರಿ ಕಣ್ಲಾ. ಒಟ್ನಾಗ ಅವಳು ಬದುಕಿರಬಾರ್ದು. ನಮ್ಮ ಪ್ಲ್ಯಾನ್ನ ಚೆನ್ನಾಗಿ ಸಕ್ಸಸ್ ಮಾಡ್ಬೇಕು ನೀನು ಅಷ್ಟೇ. ಅಕ್ಕೋ, ನಾನು ನಿನ್ನ ತಮ್ಮ. ಇದ್ರಾಗ ನಾನು ಏನಾರು ಹೇಳುತ್ತೀನ? ಹಿಂಗೆ ಹೋಗು ನೀನು, ನಾನು ತಳ್ಳಿ ಬರ್ತೀನಿ. ಅಕ್ಕ ಡೀಲ್ ಹೋಗು ಫಸ್ಟು. ಶೈಲಜಾ, ಯಾರೋ ಬಂದ್ರು, ಅವಳೇ ಬಂದ್ಲು ಅನ್ಸುತ್ತೆ. ಭಾಗ್ಯ, ಆಮೇಲೆ ಮಾಡ್ತೀನಿರು, ಸರಿ ಏನಾ? ನಾ ಹೇಳಿದ್ದು ಯಾವುದು ಮರ್ತ್ಕೊಂಬೇಡ. ಸರಿ ಕಣೆ, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಸರಿ, ಹುಷಾರು. ಫೋನ್ ಕಟ್ ಮಾಡ್ತೀನಿ. ಭಾಗ್ಯ ಬಂದ ಬಾ. ನನಗಂತೂ ಇದೇ ಯೋಚನೆ ಆಗ್ಬಿಟ್ಟೈತೆ ಕಣೆ.
ಹೆಂಗ ಮಾಡೋದು ಏನ ಮಾಡೋದು ಅಂತೇಳಿ. ಜಯಮ್ಮನ್ ಹೆಂಗೆ ಕರ್ಕೊಂಬರೋದು ನಂಗೊಂಚೂರು ಐಡಿಯಾ ಕೊಡೆ. ಅಮ್ಮ ನನ್ನ ತಮ್ಮ ಹೇಳ್ದಂಗೆ ಎದ್ದು ಒದ್ದೇ ಬಿಟ್ಟ. ನನಗಂತೂ ಭಾಳ ಖುಷಿ ಆಗ್ಬಿಡ್ತು. ಹೋಗ್ಬಿಟ್ಲು ಲಕ್ಷ್ಮಿನೂ ಹೋಗ್ಬಿಟ್ಲು. ನನಗೆ ಇದ್ದೊಂದು ಸಮಸ್ಯೆನೂ ಹೋಗ್ಬಿಡ್ತು. ಏ ಯಾರೋ ನೀನು ನಾನು ಓದಿದ್ದು ನಂಗೆ ಈ ಜೋಡಿಯಕ್ಕೆ ಹೋಯ್ತಿಲ್ಲ. ಇದು ಕುಂಡಿ ಬಹಳ ಹಾಳೈತೆ. ಕಾಪಾಡಿ ಯಾರಾದ್ರೂ ಕಾಪಾಡಿ ನಾನು ನಿಜವಾಗ್ಲೂ ಸತ್ತೋಗ್ಬಿಡ್ತೀನಿ. ಯಾರಾದ್ರೂ ಕಾಪಾಡಿ ಅಮ್ಮ ಭಗವಂತ, ಅಮ್ಮ ತಾಯಿ, ಅಯ್ಯೋ ವಿರೂಪಾಕ್ಷ ದೇವ್ರೆ, ಭಗವಂತ ಕಾಪಾಡಪ್ಪ ನೀನ್ ನನ್ನ ಕೈ ಬಿಡ್ಬೇಡಪ್ಪ. ನಾನು ನಿನ್ನ ಮಗಳ ಕೈ ಬಿಡ್ಬೇಡಪ್ಪ. ಕಾಪಾಡಪ್ಪ ಅಪ್ಪ ಭಗವಂತ. ಯಪ್ಪ ಭಾಗ್ಯ ಬಂದ್ಲು. ಹೆಂಗಿದ್ರು ಹೋಗೋಳು ಹೋಯ್ತಾಳ. ನನಗೆ ಯಾಕ ಅವಳಿಗೆ ಏನು ಈಜು ಬರುತ್ತೋ ಬರಲ್ಲ ಗೊತ್ತಿಲ್ಲ. ನಾನು ಯಾಕೆ ಫಸ್ಟ್ ಇಲ್ಲಿಂದ ಓಡೋಗೋದೇ ಒಳ್ಳೇದು. ಆಮೇಲೆ ನನ್ನ ಮೇಲೆ ಬಂದ್ಬಿಟ್ರೆ ಎಸ್ಕೇಪ್. ಅಯ್ಯೋ ನಮ್ಮ ಲಕ್ಷ್ಮಿನ ಯಾರೋ ನೀರು ತಳ್ಬಿಟ್ಟವ್ರೆ. ಬಂದ್ರೋ ಯಾರು ಕಾಪಾಡ್ರೋ. ಅಣ್ಣ ಯಾರು ಕಾಪಾಡ್ರಣ. ಅಣ್ಣ ಕಾಪಾಡ್ರಣ. ಅಣ್ಣ ನಮ್ಮ ಲಕ್ಷ್ಮಿನ ನೀರು ಬೀಳ್ಸ್ಬಿಟ್ಟವ್ರೆ. ಯಾರೋ ಕಾಪಾಡ್ರಣ. ಅಯ್ಯೋ ನೀನು ಯಾಕೆ ಜಾರ್ ಬಿದ್ದೀಯ ಲಕ್ಷ್ಮೀ? ನನ್ನ ಕೈಲಿ ಆಯ್ತಿಲ್ಲ ಕಣೆ. ಭಾಗ್ಯ ನಾನು ಸತ್ತೋಗ್ಬಿಡ್ತೀನಿ ಅನ್ನಿಸ್ತೈತೆ ಕಣೆ. ನನಗೆ ಸತ್ತೋದಿನ ನೋದೆ ಕಣೆ. ಭಾಗ್ಯ ಕಾಪಾಡು. ಬಂದಿದ್ದು ಯೋಚನೆ ಮಾಡ್ಕೊಂಡು ಹಿಂಗೇನೆ ಬಂದಿತ್ತು ಹೋಗಿ ನೀರು ಬೀಳುವಂಥದ್ದು. ಅಯ್ಯೋ ಯಾರೇ ತಳ್ದವ್ರು ನೀನ? ಇಲ್ಲ ಬಿದ್ದ ನೀನೇ? ಇಲ್ಲ ಯಾರು ತಳ್ಳುದ್ರೇನೆ? ಅಯ್ಯೋ ಯಾರಾದರೂ ಕಾಪಾಡ್ರಣ. ಅಣ್ಣ ಯಾರಾದರೂ ಕಾಪಾಡ್ರಣ. ಈಜು ಬರೋರು. ನಮ್ಮ ಲಕ್ಷ್ಮಿಗೆ ಏನಾಯ್ತು ಕಾಪಾಡ್ರಣ. ಅಯ್ಯೋ ಅಷ್ಟು ಕೆರೆಯಲ್ಲಿ ಈಜು ಹೊಡಿತಿದ್ದೆ. ಇದ್ರಾಗ ಯಾಕೆ ಹೊಡೆಯೋಕ್ಕಾಯ್ತಿಲ್ಲ ನಿನ್ನ ಕೈಲಿ? ಅಯ್ಯೋ ಈ ದೊಡ್ಡ ಗುಂಡಿನೇ ಐತಿ ಕಣೆ. ಹೊಳೆ ಹರಿದಂಗೆ ಹರಿಯುತ್ತೆ. ಕಿಚ್ಕೊಂಡು ಹೋಗ್ಬಿಟ್ಟಿಯ ಕಣೆ. ಅಯ್ಯೋ ಕಾಪಾಡಿ ಯಾರಾದ್ರೂ ಕಾಪಾಡಿ ಅಮ್ಮ ಭಗವಂತ ಕಾಪಾಡಿ. ಅಯ್ಯೋ ಇವಕ್ಕನ್ನ ಯಾರನ್ನೋ ನೀರು ಬೀಳ್ಸ್ಬಿಟ್ಟವ್ರೆ. ಏನಾಯ್ತು ಇವಳಿಗೆ? ಅಯ್ಯೋ ನಾನಿಲ್ಲಿ ಕವಲ್ಗ ಇರೋನ ಕಿತ್ಕೊಂಡು ಇವಕ್ಕನ್ನ ಸುಮ್ಮನೆ ಬಿಡೋದ? ಅಯ್ಯೋ ಕಾಪಾಡ್ತೀನಿ ಮೊದಲೋಗಿ. ಅಯ್ಯೋ ಭಗವಂತ ನೀನು ಇರೋದು ನಿಜ ಕಣಪ್ಪ. ಒಳ್ಳೆಯವ್ರಿಗೆ ಒಳ್ಳೇದು ಮಾಡ್ತೀಯ ಅನ್ನತ್ಕ ನೋಡು. ಯಾವನೋ ಬಣ್ಣ ದೊಡ್ಡಣ್ಣ ಬಂದು ಎತ್ತಕತ್ತಾನ. ಯಪ್ಪ ಸಮಾಧಾನ ಆಯಿತು ನನಗಂತೂ. ಲಕ್ಷ್ಮಿ ಜೀವ ಬದಿಕಳುತ್ತೆ. ಅಣ್ಣ ನೀನು ಯಾರು ಅಂತೆಲ್ಲ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಬಂದು ಸಹಾಯ ಮಾಡ್ದಲ್ಲ. ನಾನು ನಿನ್ಗೆ ಕೈ ಮುಗಿದು ಕೇಳ್ಕೊಂಬೇಕಣೋ. ಒಳ್ಳೇದಾಯ್ತು ನೋಡು. ಅಲ್ಲ ಕಣಮ್ಮ, ಇವಮ್ಮಂಗೆ ಏನಾಗೈತಿ? ಯಾರು ಬಂದು ಹಂಪಿಗ ಹೊಳೆಯಾಗ ಎಲ್ಲಾರು ಪಾಪ ತೊಳ್ಕೊಂಡೋಗಕ್ಕ ಇದು ಮಾಡಕ್ಕ ಏನಾರು ತಪ್ಪು ಮಾಡಿರ್ತಾರ ಅಂತೇಳಿ ಏನಾರು ಸೂತ್ಕ ಪತ್ಕ ಇರ್ತಾವ ನಮ್ಮ ದೇವ್ರ ಹತ್ರ ಬಂದು ಕೈ ಮುಕ್ಕೊಂಡು ಹೋಗೋಣ ಅಂತ ಬರ್ತಾರ. ಇವಮ್ಮ ಏನು ಬಂದು ಒಳಗೆ ಬಿದ್ದಾಳಲ್ಲ? ನನ್ನ ಜೊತೆ ಬೇಸ್ ಮಾತಾಡಕತ್ತಿದ್ಲು ಕಣಣ್ಣ. ಯಾರೋ ತಳ್ಳಿರ್ಬೇಕು. ಇವಳ ಇಲ್ಲ ಕಾಲ್ ಜಾರ್ ಬಿದ್ದಿದ್ದಾಳೇನೋ. ಏನಾಗೈತಿ ಅನ್ನೋದು ಗೊತ್ತಾಗತ್ತಿಲ್ಲಣೋ. ದೀಟ ಕಣೋ. ನೀನು ಒಳ್ಳೆ ವಿರೂಪಾಕ್ಷ ಭಗವಂತ ಬಂದಂಗೆ ಬಂದ್ಬಿಟ್ಟೆ. ಇಲ್ಲ ಅಂದ್ರೆ ನಮ್ಮ ಲಕ್ಷ್ಮಿ ಕತೆ ಏನಾಯ್ತಿತ್ತು ಹೇಳು? ಅದಕ್ಕೆ ಭಗವಂತ ಒಳ್ಳೆಯವ್ರಿಗೆ ಒಳ್ಳೇದು ಮಾಡ್ತಾನೆ ಅಂತ ಅನ್ನೋದು. ಏನಾಯ್ತು ಫಸ್ಟ್ ಎದಳಿಸ್ತೀನಿ. ಇವಳು ನೀರು ಕುಡಿದ್ರೆ ಹಂಗೊಳೆ ಫಸ್ಟ್ ನೀರು ತೆಗಿತೀನಿ. ನೀರು ಭಾಗ್ಯ ನಾನು ಇನ್ನ ಬದುಕಿನೇನೆ. ಅಯ್ಯೋ ಯಾರೋ ಬಂದು ನೀರು ತಳ್ಬಿಟ್ರು ಕಣೆ. ನಾನು ಸತ್ತೋಗ್ಬಿಟ್ಟೆ ಅನ್ಕೊಂಡ್ಬಿಟ್ಟೆ. ಲಕ್ಷ್ಮಿ ನೀನು ಏನು ಹೇಳಕತ್ತೀಯ? ಯಾರೋ ತಳ್ಬಿಟ್ರೆ ನಿನ್ನ? ಯಾರು ಅಂತ ಮುಖ ನೋಡ್ಲಿಲ್ವ ನೀನು ಅವ್ರದ್ದು? ಅಯ್ಯೋ ಗೊತ್ತಿಲ್ಲ ಕಣೆ. ಹಿಂದೆಯಿಂದ ಬಂದು ಜಟ್ನ ತಳ್ಬಿಟ್ರು. ಅದು ಬೇರೆ ಮುಖದಕ್ಕ ಹೂ ಹಿಡ್ಕೊಂಡ್ಬಿಟ್ಟಿದ್ರು ಕಣೆ. ಯಾರೋ ಗಂಡಸೆ ಕಣೆ. ನಾನು ಎಲ್ಲೋ ಆ ಬಟ್ಟೆ ಹಾಕೊಂಡ್ರು ನೋಡೀನಿ. ನನ್ಗೆ ಮುಖ ನೆನಪಿಲ್ಲ, ಆದ್ರೆ ಬಟ್ಟೆ ನೆನಪೈತಿ. ಯಾರು ಅಂತಾನೆ ಗೊತ್ತಾಗತ್ತಿಲ್ಲ ಕಣೆ. ಅಲ್ಲ ಕಣೆ ಅಂತ ಇದು ಭಯ ಯಾರಿಗಿತ್ತೆ? ಅಯ್ಯಪ್ಪ ನೀನೇನಾರು ಅಕಸ್ಮಾತ್ ಅಣ್ಣ ದೇವ್ರು ಬಂದಂಗೆ ಬಂದು ಕಾಪಾಡಿಲ್ಲ ಅಂದಿದ್ರ ನಿನ್ನ ಕತೆ ಏನಾಗ್ಬಿಡ್ತಿತ್ತು ಹೇಳು? ಅಲ್ಲ ಕಣೆ ಲಕ್ಷ್ಮಿ, ನಮ್ಮ ಊರಾಗ ಎಂತೆಂತ ಕೆರೆಯಾಗಿ ಬಿದ್ರು ಬತ್ತಿ ಇಲ್ಲೇನೇ ಬರೋಕ್ಕಾಗಿಲ್ಲ ನಿನ್ನ ಕೈಯಾಗ. ಮೊದಲೇ ಬೇಜಾರಲ್ಲಿ ಇದ್ನ. ನಂಗೆ ಈ ಜೋಡಿಯಕ್ಕೂ ಹೆಂಗ ಮರ್ತೆ ಹೋಗ್ಬಿಟ್ಟೈತಿ ಕಣೆ. ತಲೆಗ ಒಳ್ಳೆ ಪೆಟ್ಟು ಬಿದ್ದಂಗೆ ಆಗ್ಬಿಡ್ತು. ಹೆಂಗ್ ತಳ್ಬಿಟ್ರು ಗೊತ್ತಾ? ನನಗೆ ಒಂಥರ ದಿಗ್ಲುಟ್ಟೈತಿ ಕಣೆ. ನನ್ ಕಂಡ್ರೆ ಯಾರಿಗೆ ಅಷ್ಟೊಂದು ಭಯ ಐತಿ. ಅಮ್ಮೋ ಯಾರಿಗಿರ್ತಾವೋ ಯಾರು ಬಿಡ್ತಾವೋ. ಯಾರು ಬಂದು ಇಲ್ಲಿ ಒಳೆ ಹತ್ರ ಕುಂದಿರ್ತಾರೆ ಏನ? ಹೋಗ್ರಿ ಮೊದಲು ಮನೆ ಹತ್ರಕ್ಕ. ಅಣ್ಣ ದೇವ್ರು ಬಂದಂಗೆ ಬಂದು ಕಾಪಾಡಿದ್ರಿ ಕಣ. ನಿಮಗೆ ಧನ್ಯವಾದಗಳು ಕಣ. ನಮ್ಮದು ಹೊಳೆಯಾಗ ಈಜೊಡಿಯೋದು ಮೀನು ಹಿಡಿಯೋದು ಇಂಥವೇ ಕೆಲಸ ಐತಿ. ನಾನು ಇದೇ ಊರಾಗಿರ್ತೀನಿ ಹಂಪಿಯಾಗ. ನೀ ಅದ್ರ ಬಗ್ಗೆ ಯೋಚನೆ ಮಾಡಬೇಡಮ್ಮ. ನಮ್ಮೇನೆ ಹೆಣ್ಮಕ್ಳಿದ್ದಂಗೆ ನೀವು ಫಸ್ಟು ನಡೀರಿ. ಯಾರು ಮಾಡೋರ ಫಸ್ಟು ತಿಳ್ಕೊಳ್ರಿ. ನಿಮ್ಮನ್ನು ಸಾಯಿಸುವಂಥದ್ದು ಯಾರಿಗೈತಿ ಹಣೆ ಬರ? ಎದಕ್ಕೆ ಹಿಂಗೆ ಮಾಡಕತ್ತಾರ? ನಿಮ್ಗೇನಾರು ಹೆಚ್ಚು ಕಮ್ಮಿ ಆಗಿದ್ರೆ ಹೆಂಗಿರ್ತಿತ್ತು? ಹ್ಞೂ ಕಣ. ನೀನಿವತ್ತು ನನ್ನ ದೇವರು, ನನ್ನ ಪಾಲಿನ ದೇವರಾಗಿ ಬಂದ್ಬಿಟ್ಟೆ ಕಣ. ದಿಟಾಲು ನೀನಿವತ್ತು ನನ್ನ ಪಾಲ್ಗ ವಿರೂಪಾಕ್ಷ ದೇವರೇ ಆಗ್ಬಿಟ್ಟೆ ಕಣ. ಯಪ್ಪ ನೀ ಬಂದಿಲ್ಲ ಅಂತೀರ ನನ್ನ ಜೀವ ಹೆಂಗಾಗ್ಬಿಡ್ತಿತ್ತೋ ಏನೋ. ಯಾರೋ ದ್ವೇಷ ಇಟ್ಕೊಂಡು ಮಾಡೋರು ಹೆಂಗೋ ಸಹಾಯ ಮಾಡ್ದಲ್ಲ. ನಿನ್ಗೆ ಒಳ್ಳೇದಾಗಲಿ ಕಣ. ಓಕೆ ವೀಕ್ಷಕರ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.